ಬಂದರೆ ವಿದ್ಯುತ್ ಖಾಸಗೀಕರಣ ಇನ್ನು ವಿರೋಧಿಸಿ ಈ ದಿವಸ ರೈತ ಸಂಘ ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ಇಡೀ ಸಾಗರ ಇವತ್ತು ಬಂದ್ ಆಗಿ ಯಶಸ್ವಿಯಾಗಿ ಇವತ್ತು ನಾವು ಉಪವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ರೈತರು ತಮ್ಮ ಏನು ಖಾಸಗೀಕರಣದ ವಿರೋಧ ದಾಖಲಾತಿಗಳನ್ನು ಮಾಡಲು ಹಾಜರಿದ್ದೇವೆ. ಏನು ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ಭವಿಷ್ಯದ ಮಾರಕ, ಭವಿಷ್ಯದ ಕರಾಳತೆಯ ಬಗ್ಗೆ ಹಲವಾರು ಹೋರಾಟಗಾರರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡಿಸುತ್ತಾರೆ. ಈ ವಿದ್ಯುತ್ ಕ್ಷೇತ್ರ ಬಹುಶಃ ಇದು ಇತಿಹಾಸ ನೋಡಿದ್ರೆ ಸುಮಾರು 123 ವರ್ಷಗಳ ಒಂದು ಸುದೀರ್ಘ ಇತಿಹಾಸ ನೋಡುವಂತ ಒಂದು ಕ್ಷೇತ್ರ. 1903ರಲ್ಲಿ ಶಿವನ ಸಮುದ್ರ ಬಳಿ ಜಲ ವಿದ್ಯುತ್ತನ್ನ ಸ್ಥಾಪನೆ ಮಾಡಿ ಈ ದೇಶಕ್ಕೆ ಕೆಜಿಎಫ್ ಗಣಿಗಾರಿಕೆಗೆ ಮೊದಲ ವಿದ್ಯುತ್ತನ್ನ ಕೊಟ್ಟಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದರಲ್ಲಿ ಮೈಸೂರು ದಿವಾನ್ 2001ರಲ್ಲಿ ಇದೇ ಜೂನ್ ತಿಂಗಳಲ್ಲಿ ಏನು ಬೆಸ್ಕಾಂ ಕಾಪಾಡುವಂತ ಯೋಜನೆ ತರಬೇಕು. ಇವತ್ತು ರೈತರನ್ನ ಸ್ವತಂತ್ರವಾಗಿ ಬದುಕುವಂತೆ ಭೂಮಿಯ ಮಾಲೀಕರನ್ನು ಮಾಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿದ್ಯುತ್ ಬಳಕೆದಾರ ಹೋರಾಟಗಳು ಇನ್ನು ಮುಂದೆ ಇಡೀ ರಾಜ್ಯಾದ್ಯಂತ ರೈತ ಸಂಘ ಕರೆ ಕೊಡುತ್ತಂತ ಹೇಳಿ ತುಂಬಾ ಜನ ಮಾತಾಡಿದ್ದಾರೆ. ಅವರೆಲ್ಲರಿಗೂ ಅವಕಾಶ ಕೊಡ್ತೇನೆ. ಅವಕಾಶವನ್ನು ಇದಕ್ಕೆಲ್ಲರಿಗೂ ಹೊಂದಿಸ್ತಾರೆ. ಕಡೆ ಈ ಒಂದು ಹೋರಾಟವನ್ನ ಮಾಡಿದೀವಿ. ಇವತ್ತು ಕೂಡ ಚುನಾವಣೆಯಲ್ಲಿ ಹೋರಾಟ ಇದೆ. ಈ ಒಂದು ಹೋರಾಟ ಯಾಕೆ ಬೇಕಾಗಿದೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಾವೀಗ ಅನುಭವಿಸ್ತಾ ಇದೀವಲ್ಲ ಸರ್ಕಾರ ಏನು ಕರೆಂಟ್ ನಮ್ಮ ಒಂದು ಮೂಲ ಧ್ಯೇಯ. ಅದು ಕರೆಂಟ್ ಎಂಬತಕ್ಕಂಥದ್ದು, ಬೆಳಕು ಎಂಬತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಮೂಲ ಒಂದು ಸಾಮಗ್ರಿ. ಅದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಮಾರಿ ಅವರಿಂದ ಕೊಂಡ್ಕೋಬೇಕು ಆ ಒಂದು ಸ್ಥಿತಿಗೆ ನಮ್ಮನ್ನು ತಳ್ತಾ ಇದ್ದಾರೆ. ನಾವೀಗೇನು ಆ ವಿದ್ಯುತ್ತನ್ನ ಬಳಸಿ ಬೆಳೆಗಳನ್ನ ಬೆಳೀತಾ ಇದೀವಿ. ಮನೆಯಲ್ಲಿ ಬಳಕೆಯನ್ನ ಮಾಡಿಕೊಂಡು ಕಡಿಮೆ ದರದಲ್ಲಿ ಅದರ ಬೀಜನ್ ಕಟ್ಟಿ ನಾವೇನ್ ಬಳಕೆ ಮಾಡ್ತಿದ್ವಲ್ಲ, ಈ ಸ್ಥಿತಿ ಮುಂದಿನ ದಿನಗಳಲ್ಲಿ ಇರಲ್ಲ. ಖಾಸಗೀಕರಣ ಆದ್ರೆ ಈ ಸ್ಥಿತಿ ಮುಂದಿನ ದಿನಗಳಲ್ಲಿ ಇರಲ್ಲ. ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಕರೆನ್ಸಿಯನ್ನ ಬಳಸ್ಕೊಂಡು ನಾವು ಪಡಿತಾ ಇದೀವೋ ವಿದ್ಯುತ್ತನ್ನ, ಅದೇ ರೀತಿಯಾದ ಸ್ಥಿತಿ ಬರುತ್ತೆ. ಟಾಟಾದವರಿಗೆ ವಹಿಸಿದ್ರೆ ಅವ್ರಿಗೆ ಏನ್ರಿ ಗೊತ್ತು, ಇವತ್ತು ಈ ಒಂದು ವಿದ್ಯುತ್ತನ್ನ ಪಡಿಲಿಕ್ಕೆ, ವಿದ್ಯುತ್ತನ್ನ ತಯಾರು ಮಾಡ್ಲಿಕ್ಕೆ ಸುಮಾರು ರೈತ ಕುಟುಂಬಗಳು ಬೀದಿ ಬಿದ್ದಿದಾವ್ರಿ. ಅವರ ಜಮೀನನ್ನ, ಮನೆಯನ್ನ, ಮಠಗಳನ್ನ ಕಳ್ಕೊಂಡು ಬೀದಿ ಬಿಟ್ಟಿದ್ದಾರೆ. ಅಂತಹ ಒಂದು ತ್ಯಾಗವನ್ನ ಮಾಡಿ ಇಡೀ ಮುಖಂಡರೆ ಹಾಗೂ ವಿವಿಧ ಸಂಘ ಸಂಸ್ಥೆ ಮುಖಂಡರೆ, ಮಾಧ್ಯಮದವರೇ, ಆರಕ್ಷಕ ಸಿಬ್ಬಂದಿಗಳೇ, ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಗರ ಬಂದ್ ಕರೆ ನೀಡಿತ್ತು. ಅತ್ಯಂತ ಅಭೂತಪೂರ್ವವಾಗಿ ಸ್ಪಂದನೆ ಸಿಕ್ಕಿದೆ. ಎಲ್ಲ ಅಂಗಡಿ ಮುಖಂಡರು ಮುಚ್ಚಿ ಸ್ಪಂದಿಸಿದ್ದಾರೆ. ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತಕ್ಕಂಥದ್ದು ಮೊದಲನೇ ಅಭಿಪ್ರಾಯ. ಮತ್ತು ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ದಿನನಿತ್ಯ ರೈತರು ಅಥವಾ ನಾಗರಿಕರು ಒಂದಲ್ಲ ಒಂದು ವಿಚಾರವಾಗಿ ಹೋರಾಟಕ್ಕೆ ಇಳಿದೇ ಅದಕ್ಕೆ ನಾವು ಸಮಸ್ಯೆ ಪರಿಹರಿಸ್ಕೊಳ್ಬೇಕು ಅನ್ನೋದು ಅಲ್ಲ. ದಿನನಿತ್ಯದ ಜೀವನ ಇರುತ್ತೆ. ಅದ್ರ ಮಧ್ಯೆ ಬರೀ ಅದನ್ನ ಖಾಸಗೀಕರಣ ಮಾಡ್ತೀನಿ ಅಥವಾ ಇನ್ಯಾವುದೋ ಯೋಜನೆ ತಂದು ಹಾಕ್ತೀನಿ, ಅಣು ವಿದ್ಯುತ್ ಸ್ಥಾವರ ಮಾಡ್ತೀನಿ, ಈ ಥರದ್ದು ಮನಸ್ಥಿತಿ ಸರ್ಕಾರಗಳು ಬಿಡಬೇಕು. ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಜನಪ್ರತಿನಿಧಿಗಳು, ಸರ್ಕಾರಗಳು ಇರೋದು. ಆ ಉದ್ದೇಶನೇ, ಮೂಲ ಉದ್ದೇಶನೇ ಮರೆತು ಸರ್ಕಾರಗಳು ಈ ರೀತಿ ಧೋರಣೆ ಮಾಡ್ತಕ್ಕಂಥದ್ದು ಖಂಡನೀಯ. ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ನಮ್ಮ ಬಾಂಧವರಿಗೆ ನಮಸ್ಕಾರ. ನಾನು ಏನು ಮಾತಾಡೋ ಏನಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ. ಖಾಸಗೀಕರಣ ಆಯಿತು ಅಂತ ಹೇಳಿ ಈಗ ನಾನು ಒಬ್ಬ ಪತ್ರಕರ್ತ, ನಾನು ಕ್ಯಾಮ್ರಾ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇಟ್ಕೊಂಡಿದ್ದೆ. ಈ ಕಡೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಕರೆನ್ಸಿ ಖಾಲಿ ಆಗ್ಬಿಡ್ತು. ಫೋನ್ ರಿಚಾರ್ಜ್ ಮಾಡಬೇಕು, ಅದ್ರ ಮೇಲೆ ನಾನು ವಿಡಿಯೋ ಹೋಗಲ್ಲ. ಅದೇ ರೀತಿ ನಾವು ಯಾರ್ಯಾದ್ರೂ ಕೆಲಸ ಮಾಡೋ ಸಂದರ್ಭದಲ್ಲಿ ಖಾಸಗೀಕರಣ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಮೀಟರ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡೆ ಸ್ವಿಚ್ ಆನ್ ಮಾಡ್ತಾನೆ ಬಂದಾಗತ್ತೆ. ಈಗೇನು ಒಂದು ತಿಂಗಳು ನಮ್ಮ ಕರೆಂಟ್ ಬಿಲ್ ಕಟ್ಟಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಈಗ ಬರ್ತಿರುವ ಕರೆಂಟ್ ಬಿಲ್ ಮ್ಯಾನ್ಗಳಿಗೆ ನಾವು ಸ್ವಾಮಿ ನಾವು ನಾಳೆ ಕಟ್ತೀವಿ ಅಂತ ಹೇಳಿದ್ರೆ ಅವರು ಆಯ್ತು ಸರ್ ನಾಳೆ ಕಟ್ಟಿ ಅಂತ ಹೋಗ್ತಾರೆ. ಏನಾದ್ರೂ ಖಾಸಗೀಕರಣ ಆಯ್ತು ಅಂತ ಹೇಳಿದ್ರೆ ನಾವಲ್ಲ, ನಮ್ಮ ಅಪ್ಪ ಬಂದು ಹೇಳಿದ್ರು ಅವರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಆಗಿ ಕಟ್ ಮಾಡ್ತಾರೆ. ನಮ್ಮ ಟಿವಿ, ಫ್ರಿಜ್ ಎಲ್ಲ ಬಂದಾಗತ್ತೆ. ಮತ್ತೆ ನಾವು ಅಲ್ಲಿ ಓಡೋಗ್ಬೇಕು. ಮತ್ತೆ ಕರೆನ್ಸಿ ಮತ್ತೊಂದಿದೆ. ಇದರಲ್ಲಿ ಖಾಸಗೀಕರಣದಲ್ಲಿ ಆಯ್ತು ಅಂತ ಹೇಳಿದ್ರೆ
ಕರೆನ್ಸಿ ಕಾರ್ಡ್ ಆದ್ರೆ ನಿಮ್ಗೆ ಕೇವಲ ಕರೆನ್ಸಿ ಕಾರ್ಡ್ ರೀಚಾರ್ಜ್ ಮಾಡಿಸ್ಬಿಡ್ತೀರಾ, ಅದು ಹಂಗಿರಲ್ಲ. ಇದು 2-3 ದಿನ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಲೆಟರ್ ಬರ್ಕೊಂಡು ಹೋಗ್ಬೇಕು, ಸ್ವಾಮಿ ನಾವು ದುಡ್ಡು ಕಟ್ಟಿಲ್ಲ 3 ದಿನದಿಂದ, ನಮ್ಗೆ ಮತ್ತೆ ಪುನಃ ನಮ್ಗೆ ಕರೆಂಟ್ ಕೊಡಿ ಅಂತೇಳಿ. ಅದೇ ರೀತಿ ಆಗತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇವಲ ಇವತ್ತು ನಡೆದಿರುವ ಹೋರಾಟ ಯಶಸ್ವಿಯಾಗಿ ನಡೆದಿದೆ. ಕೆಲವರು ಸ್ವಲ್ಪ ಬೆಂಬಲ ಕೊಟ್ಟರು ಕೊಟ್ಟಿರೋ ಆತರ ಇದೆ. ಆದ್ರೆ ಒಂದ್ ಹೇಳ್ತಾರೆ, ಇದು ಕೇವಲ ಸಾಗರದ ಹೋರಾಟವಾಗಿರ್ಬಾರ್ದು, ಇಡೀ ರಾಜ್ಯದಲ್ಲಿ ಈ ಹೋರಾಟ ಮುಂದುವರಬೇಕು. ಖಾಸಗೀಕರಣ ತಕ್ಷಣ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದೇವೆ. ವಿದ್ಯುತ್ ಖಾಸಗೀಕರಣ ವಿಚಾರದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಹೋರಾಟ ಸಾಗರದಲ್ಲೂ ಕೂಡ 1-2 ಹೋರಾಟಗಳು ನಡೆದಿದ್ದು, ಇನ್ನೂ ಆದ್ರೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದ ಕಾರಣ ಹಾಗಾಗಿ ನಮ್ಮ ಸಾಗರವನ್ನ ಇವತ್ತು ಒಂದಿನ ಬಂದ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾರೆ. ಇವತ್ತು ಯಶಸ್ವಿಯಾಗಿ ಬಂದ್ ಆಚರಣೆ ಮಾಡಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಜನ ಸರ್ಕಾರಕ್ಕೆ ನಮ್ಮ ಮನವಿ ಇದೆ, ತಾವು ತಲುಪಿಸಬೇಕು. ನಾವು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಿದ್ದು ನಾವೇನೋ ಅಷ್ಟೇ ಹೊರಟಿದ್ದೀರಿ ನಿಮ್ಮನ್ನು ಕಳಿಸಿ ಮತ್ತೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲಲ್ಲ, ನೀವು ಇದ್ರೆ ಒಳ್ಳೇದು. ನೀವು ಏನಕ್ಕೆ ಅರ್ಜೆಂಟ್ ಇದೆ ಅಂತಂದ್ರೆ ನಿಮ್ಗೆ ಕಳಿಸ್ಬಿಟ್ಟು ನಮ್ಮ ಮಾತಾಡೋದು ತುಂಬಾ ಇದೆ ರೈತರಲ್ಲ, ಹಾಗಾಗಿ ಇರ್ತೀರಾ. ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಷಯ ರಾಜ್ಯದಲ್ಲಿ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕೆಲವು ತಿಂಗಳುಗಳಿಂದ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲಾಗುವುದು ಎನ್ನುವ ವಿಚಾರದಲ್ಲಿ ಹಲವಾರು ಪ್ರತಿಭಟನೆಗಳು ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿ ಸ್ಪಷ್ಟನೆ ನೀಡದಿರುವುದು ಇಡೀ ರಾಜ್ಯದ ವಿದ್ಯುತ್ ಬಳಕೆದಾರರ ಆತಂಕಕ್ಕೆ ಕಾರಣವಾಗಿದೆ. ಮತ್ತು ಇಷ್ಟು ವರ್ಷ ವಿದ್ಯುತ್ ಪ್ರಸರಣಾ ಸಂಸ್ಥೆಗಳಲ್ಲಿ ದುಡಿದು ಉತ್ತಮ ಸೇವೆ ಸಲ್ಲಿಸಿದ ಹಾಗೂ ಉತ್ತಮ ಸಂಸ್ಥೆಗಳನ್ನು ಸದೃಢವಾಗಿ ಕಟ್ಟಿದ ಸಾವಿರಾರು ಉದ್ಯೋಗಿಗಳ ಆತಂಕಕ್ಕೆ ಕಾರಣವಾಗಿದೆ. ವಿದ್ಯುತ್ ಎಂಬುದು ಇಂದಿನ ದಿನಗಳಲ್ಲಿ ಅಗತ್ಯವಾದ ಮೂಲಸೌಕರ್ಯಗಳಲ್ಲಿ ಒಂದಾಗಿದ್ದು, ಖಾಸಗೀಕರಣವನ್ನು ವಿರೋಧಿಸಲು ಅನೇಕ ಕಾರಣಗಳಲ್ಲಿ ಈ ಕೆಳಗಿನ ಕೆಲವು ಪ್ರಮುಖ ಕಾರಣಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಖಾಸಗಿ ಕಂಪನಿಗಳ ಪ್ರಮುಖ ಉದ್ದೇಶ ಸೇವೆಗಿಂತ ಲಾಭ ಗಳಿಸುವುದಾಗಿರುತ್ತದೆ. ರೈತರಿಗೆ ಮತ್ತು ಬಡವರಿಗೆ ಸರ್ಕಾರ ಒದಗಿಸುತ್ತಿರುವ ಉಚಿತ ಸೌಲಭ್ಯಗಳು ಕಡಿತಗೊಳಿಸಬಹುದು. ಆದಾಯ ಕಡಿಮೆ ಬರುವ ಗ್ರಾಮೀಣ ಪ್ರದೇಶಗಳಿಗೆ ಸೇವೆ ನೀಡುವಲ್ಲಿ ನಿರ್ಲಕ್ಷ್ಯ ಭಾವ ವಹಿಸಬಹುದು. ಇಷ್ಟು ವರ್ಷ ದುಡಿದು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಉದ್ಯೋಗಿಗಳ ಉದ್ಯೋಗಕ್ಕೆ ಅಭದ್ರತೆ ಕಾಣಬಹುದು. ಅತಿಯಾದ ಹಣದ ದಾಹದಿಂದ ಹೆಕ್ಕಿಲ್ಲದೆ ವಿದ್ಯುತ್ ದರ ಏರಿಸಬಹುದು. ಸರ್ಕಾರ ಸಂಪೂರ್ಣ ನಿಯಂತ್ರಣ ಕಳೆದುಕೊಳ್ಳಬಹುದು ಈ ಸಂಸ್ಥೆಗಳ ಮೇಲೆ. ಜನ ಸಾಮಾನ್ಯರ ಮೇಲೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕಾನೂನಿನ ಮೊರೆ ಹೋಗಿ ಬೆದರಿಸಬಹುದು. ಇನ್ನು ನೂರಾರು ಕಾರಣಗಳಿಂದ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಬಾರದು ಎಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಖಾಸಗೀಕರಣ ಮಾಡಿದ್ದೇ ಆದಲ್ಲಿ ಇದು ರೈತರ ಮತ್ತು ವಿದ್ಯುತ್ ಬಳಕೆದಾರರ ಹಾಗೂ ನೌಕರರ ಪಾಲಿಗೆ ಮರಣ ಶಾಸನವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡದೆ ಸರ್ಕಾರದ ಅಧೀನದಲ್ಲೇ ಮುಂದುವರಿಸಬೇಕೆಂದು ಈ ದಿನ ಸಾಗರ ತಾಲೂಕು ಬಂದ್ ಮಾಡಿ ಪ್ರತಿಭಟಿಸುವ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಧನ್ಯವಾದಗಳು. ಹೆಣ್ಮಕ್ಳು ಮುಂದೆ ಬರೋಣ. ಈಗ ಇವತ್ತು ಏನು ನಮ್ಮ ರೈತ ಬಾಂಧವರೆಲ್ಲರೂ ಒಟ್ಟಿಗೆ ಸೇರಿ ವಿದ್ಯುತ್ ಪ್ರಸರಣನ ಖಾಸಗೀಕರಣಗೊಳಿಸುವುದರ ವಿರುದ್ಧವಾಗಿ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ ಮತ್ತು ಇದನ್ನು ಮನವಿಯನ್ನು ಮೂಲತಃ 7 ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಇನ್ನೂ ಹಲವಾರು ಕಾರಣಗಳನ್ನು ನೀಡಿ ತಾವೇನು ಖಾಸಗೀಕರಣ ಮಾಡಬಾರ್ದು ಪ್ರಸರಣ ವ್ಯವಸ್ಥೆನ ಅಂತ ಹೇಳಿ ತಾವೇನು ಮನವಿ ಸಲ್ಲಿಸಿದ್ರಿ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸನ ನಾನು ಪತ್ರ ವ್ಯವಹಾರ ಮೂಲಕ ಮಾಡ್ತೀನಿ.